ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಸರ್ಕಾರದಲ್ಲಿ ಮುಂದುವರೆದ ಸಂಪುಟ ಸರ್ಕಸ್. ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟನೆ. ಬೆಳಗಾವಿಯಲ್ಲಿ ಗಾಣಿಗ ಸಮುದಾಯದಿಂದ ಪ್ರತಿಭಟನೆ ತೀವ್ರಗೊಂಡಿದೆ. ಡಿಸಿ ಕಚೇರಿಯಲ್ಲಿ ಸವದಿಯವರ ಭಾವಚಿತ್ರವನ್ನು ಹಿಡಿದು ಸಿಎಂಗೆ ಒತ್ತಾಯವನ್ನು ಮಾಡಲಾಗಿದೆ. ರಮೇಶ್ ಹುಟಗಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹೋರಾಟ ನಡೆದಿರುವುದು. ಗಾಣಿಗ ಸಮುದಾಯದ ಮುಖಂಡ ರಮೇಶ್ ಹುಟಗಿ ಸಿಎಂ ಡಿಕೆಶಿ ಸಂಪುಟದಲ್ಲಿ ಸವದಿಗೆ ಮಂತ್ರಿಗಿರಿ ಭಾಗ್ಯ ಕೊಡಬೇಕು, ರಾಜ್ಯಾದ್ಯಂತ ಗಾಣಿಗ ಸಮುದಾಯಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡಬೇಕು, ಮಾಜಿ ಉಪಮುಖ್ಯಮಂತ್ರಿ ಆಗಿರೋ ಸವದಿಗೆ ಪಕ್ಷದಲ್ಲಿ ಸಚಿವ ಸ್ಥಾನ ಕೊಟ್ಟು ಗೌರವಿಸಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಈಗ ಸದ್ಯಕ್ಕೆ 2ನೇ ಸಂಪುಟ ಯಾವಾಗ ಆ ಒಂದು ಲಿಸ್ಟ್ ರೆಡಿ ಆಗುತ್ತೆ, ರಿಲೀಸ್ ಆಗುತ್ತೆ ಅಂತ ಕಾದು ಕುಳಿತಿದ್ದಾರೆ. ಹಲವಾರು ಈ ಒತ್ತಡಗಳು, ಪ್ರೆಷರ್ಸ್ಗಳು, ಮನವಿಗಳು ಎಲ್ಲವೂ ಕೂಡ ರಾಜ್ಯದ ಉಭಯ ನಾಯಕರಿಗೂ ಇದೆ, ಒಂದು ಕಡೆ ಹೈಕಮಾಂಡ್ ಮಟ್ಟದ ನಾಯಕರಿಗೂ ಇದೆ. ಆದರೆ ಈಗ ನೋಡಿ, ಒಂದೊಂದೇ ಸಮುದಾಯವಾರು, ಜಿಲ್ಲಾವಾರು ಈ ರೀತಿಯಾದಂಥ ಪ್ರೊಟೆಸ್ಟ್ಗಳು, ಅವರವರ ಕಾರ್ಯಕರ್ತರು, ಅಭಿಮಾನಿಗಳು ಈ ರೀತಿಯಾದಂಥ ಒಂದು ಬೇಡಿಕೆಯನ್ನು ಇಡ್ತಾನೆ ಬರ್ತಾ ಇದ್ದಾರೆ. ಹೈಕಮಾಂಡ್ ಏನು ನಿರ್ಣಯ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ನೀವು ಇರುವಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಹಿಡ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ನಮ್ಮ ಪಕ್ಷದ ಮುಖಂಡರಿಗೆ ನಾವು ಪ್ರತಿಭಟನೆ ಮುಖಾಂತರ ನಾವು ನಿಮಗೆ ಇದನ್ನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತಿನ ದಿನ ನಾವು ಇದರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸೌದಿನ ಯಾಕೆ ಕೊಡ್ಬೇಕು ಸರ್? ಸೌದಿ ಅಂದರೆ ನಮ್ಮ ಗಾಣಿಗ ಸಮಾಜದಲ್ಲಿ ಹಿರಿಯರು, ಎಲ್ಲ ಸಮಾಜದ ಪಂಗಡಗಳನ್ನು ಬಲ್ಲವರು. ಅವರು ಈಗಾಗಲೇ BJP ಸರ್ಕಾರದಲ್ಲಿ ಇರುವಾಗ ಉಪಮುಖ್ಯಮಂತ್ರಿಗಳಾಗಿ ಅವರನ್ನ ಮಂತ್ರಿಗಳನ್ನ BJP ಸರ್ಕಾರ ಮಾಡಿದೆ. BJP ಸರ್ಕಾರ ಬೆಳುಬಿ ಅವ್ರನ್ನ ಮಾಡಿದೆ, ಸೌದಿ ಅವ್ರನ್ನ ಮಾಡಿದೆ, ಮತ್ತು ಬೇರೆ ಬೇರೆ ಸಿದ್ದು ನ್ಯಾಮಗೌಡರ ಕಾಂಗ್ರೆಸ್ನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾಡಿದೆ. ಈ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮಾಡಿದಂಥ BJP ಸರ್ಕಾರ. ಆದರೆ BJPಯನ್ನು ಬಿಟ್ಟು ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸೌದಿ ಅವರು ಬಂದಿದ್ದಾರೆ. 2023ರಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಗಾಣಿಗ ಸಮಾಜ ಎಲ್ಲೆಲ್ಲಿ ಹೆಚ್ಚಿದೆ, ಜಮಖಂಡಿ ಇದೆ, ಬೀಳಿಗಿ ಇದೆ, ಹಾಗೂ ಜೇವರಿಗೆ ಇದೆ, ಇಂಡಿ ಇದೆ, ಹಾಗೂ ಸಿಂದಗಿ ಇದೆ, ಅದೇ ರೀತಿ ಬಸವನ ಬಾಗೇವಾಡಿ ಇದೆ. ಹಲವಾರು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಸಂಚರಿಸಿ ಮತ್ತು ಬೇರೆ ಬೇರೆ ರೀತಿಯಿಂದ ಬೇರೆ ಸಮಾಜ, ಲಿಂಗಾಯತ ಸಮಾಜದವರು ಇದ್ದಲ್ಲೇ ಅವ್ರು ಹೋಗಿ ಆ ಚುನಾವಣೆ ಸ್ಟಾರ್ ಪ್ರಚಾರಕ್ಕಾಗಿ ಪ್ರಚಾರವನ್ನು ಮಾಡಿ ಅಲ್ಲಿರುವಂಥ 15ರಿಂದ 20 ಶಾಸಕರನ್ನಂತ ಗೆಲ್ಲಿಸಿದಂಥ ಕೀರ್ತಿ ಸೌದಿ ಅವ್ರಿಗಿದೆ. ಆದ್ದರಿಂದ 30 ತಿಂಗಳ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು. ಅವ್ರನ್ನ ಮಂತ್ರಿ ಮಾಡದೇ ಇರುವುದರಿಂದ ನಮ್ಮ ಸಮಾಜ